ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಧ್ಯೆ ಮತ್ತೊಂದು ಮಹತ್ವದ ಕಾರ್ಯಾಚರಣೆಗೆ ಜಿಬಿಎ 5 ನಗರ ಪಾಲಿಕೆಗಳು ಹಾಗೂ ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ. ಎಲ್ಲೆಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಶಾಶ್ವತವಾಗಿ ಅನಾಥ ವಾಹನಗಳನ್ನು ನಿಲ್ಲಿಸಿದ್ದಾರೆ ಆ ವಾಹನಗಳ ಮಾಲೀಕರಿಗೆ ಬಿಸಿ ಮುಡಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ನನಗೆ ಒಂದು ಸ್ಥಳದಲ್ಲಿದ್ದೀನಿ, ರಿಚ್ಮಂಡ್ ಟೌನ್ನ ನಂಜಪ್ಪ ಸರ್ಕಲ್ ಬಳಿ. ಈ ವಾಹನಗಳನ್ನ ನೋಡ್ತಾ ಇದ್ರ ಹಲವು ತಿಂಗಳುಗಳಿಂದ ಈ ವಾಹನಗಳು ಇಲ್ಲೇ ಇದಾವೆ. ಸೊ ಇದು ಯಾರು ಏನು ಅಂತಾನೂ ಗೊತ್ತಿಲ್ಲ. ಇದರ ಮಾಲೀಕರು ಯಾವಾಗ್ಲೂ ಬಂದು ಈ ವಾಹನಗಳನ್ನ ನಿಲ್ಲಿಸಿ ಹೋಗಿದ್ದಾರೆ. ಮತ್ತೆ ವಾಹನ ಏನಾಯ್ತು, ಮತ್ತೆ ವಾಹನ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವ ಅವ್ರಿಗಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಪಾರ್ಕಿಂಗ್ ಮಾಡಬೇಕು, ದುಡ್ಡು ಕೊಡಬೇಕು. ಬಟ್ ಆದ್ರೆ ಇಲ್ಲಿ ಸಾರ್ವಜನಿಕ ಪ್ರದೇಶ ಫುಟ್ಪಾತ್ ಪಕ್ಕದಲ್ಲಿ ರಸ್ತೆ ಬದಿ ನಿಲ್ಸಿದ್ರೆ ಏನು ಸಮಸ್ಯೆ ಆಗಲ್ಲ ಅಂತೇಳಿ ಇಲ್ಲಿ ನಿಲ್ಸಿ ಹೋಗಿದ್ದಾರೆ. ಬಟ್ ಆದ್ರೆ ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಾಗ್ತದೆ, ಸಂಚಾರ ವ್ಯವಸ್ಥೆಗೆ ಧಕ್ಕೆ ಉಂಟಾಗ್ತಾ ಇದೆ, ವಾಹನಗಳು ಮತ್ತೆ ಅಥವಾ ಪಾದಾಚಾರಿ ಓಡಾಟಕ್ಕೂ ಕೂಡ ಸಮಸ್ಯೆ ಆಗ್ತದೆ. ನೋಡಿ ಯಾವ ರೀತಿಯಾಗಿ ವಾಹನಗಳನ್ನ ನಿಲ್ಸಿ ಹೋಗಿದ್ದಾರೆ ಅಂತ. ಧೂಳು ಹಿಡಿತಾ ಇದಾವೆ, ತುಕ್ಕು ಹಿಡಿತಾ ಇದಾವೆ. ಸೊ ಯಾರೂ ಕೇಳೋರಿಲ್ಲ. ಈ ರೀತಿ ಇದ್ದಾಗ್ಲೂ ಕೂಡ ಅವರವರ ವಾಹನಗಳನ್ನು ತಗೊಂಡೋಗಿ ಅವರ ಜಾಗದಲ್ಲಿ ಇಟ್ಕೊಬೇಕಾಗಿತ್ತು. ಬಟ್ ಆದ್ರೆ ಸಾರ್ವಜನಿಕ ಪ್ರದೇಶದಲ್ಲಿ ಇಟ್ಕೊಬೇಕು. ನೋಡಿ ಫುಟ್ಪಾತ್ ಮೇಲೆ ಕೂಡ ಗಾಡಿಗಳನ್ನ ನಿಲ್ಸಿದ್ದಾರೆ. ಸೊ ಇದರಿಂದಾಗಿ ಸಮಸ್ಯೆ ಆಗುತ್ತೆ. ಸೊ ಅಂದ್ರೆ ಅವ್ರಿಗೆ ಜವಾಬ್ದಾರಿ ಇರಬೇಕಾಗಿತ್ತು. ಅವರ ವಾಹನ ಅವರ ಆಸ್ತಿ ಆಗಿದ್ಮೇಲೆ ಅವರದನ್ನ ಮನೆಯಲ್ಲಿ ಇಟ್ಕೊಬೇಕು, ಅವರ ಮನೆ ಜಾಗದಲ್ಲಿ ಇಟ್ಕೊಬೇಕು. ಬಟ್ ಆದ್ರೆ ಈ ರೀತಿ ಸಾರ್ವಜನಿಕ ಪ್ರದೇಶದಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಅದು ಏನಾಯ್ತು ಎತ್ತಾಯ್ತು ಅನ್ನೋದು ಕಿಂಚಿತ್ತು ಕೂಡ ಜ್ಞಾನ ಅವರಿಗಿಲ್ಲ. ಸೊ ಹೀಗಾಗಿ ಅವರಿಗೆ ಬಿಸಿ ಮುಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ನೋಡಿ ಪಾರ್ಕಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತ. ಅನಧಿಕೃತ ಪಾರ್ಕಿಂಗ್, ಇಲ್ಲಿಗಲ್ ಪಾರ್ಕಿಂಗ್ ಅನ್ನ ಮಾಡೋಗಿದ್ದಾರೆ. ಸೊ ಇವ್ರಿಗೂ ಕೂಡ ಬಿಸಿ ಮುಡ್ತಕ್ಕಂಥ ಕೆಲಸಕ್ಕೆ ಜಿಬಿಎ ಮುಂದಾಗುತ್ತೆ. ಅಂದ್ರೆ ಈ ಒಂದು ಪ್ರೊಸೆಸ್ ಏನಿರುತ್ತೆ, ಮೊದಲನೇದಾಗಿ ಎಲ್ಲೆಲ್ಲಿ ರೀತಿ ವಾಹನ ಇರುತ್ತೆ ಅದನ್ನ ನೋಡ್ತಾರೆ. ಆ ವಾಹನಗಳಿಗೆ ಒಂದು ಸ್ಟಿಕ್ಕರ್ ರೀತಿಯ ನೋಟಿಸ್ ಅಂಟಿಸ್ತಾರೆ. ಸೊ ಅಂಟಿಸಿದ ಬಳಿಕ 7 ದಿನಗಳ ಕಾಲಾವಕಾಶ ಕೊಡ್ತಾರೆ. ತಾವಾಗಿ ಅಂದ್ರೆ ಅವರು ಸ್ವಯಂ ಪ್ರೇರಿತರಾಗಿ ಬಂದು ವಾಹನಗಳನ್ನ ಎತ್ಕೊಂಡು ಹೋಗ್ಬೇಕು, ತೆರವು ಮಾಡ್ಕೊಳ್ಬೇಕು. ಅವರು ತೆರವು ಮಾಡ್ಕೊಳ್ಳದೆ ಇದ್ರೆ ಆಗ ಮತ್ತೆ ಬಂದು ಟ್ರಾಫಿಕ್ ಪೊಲೀಸರ ಜೊತೆಗೂಡಿ ಆ ವಾಹನಗಳು ಯಾರು ಸ್ಟಿಕ್ಕರ್ ಏನು ವಾಹನಕ್ಕೆ ಅಂಟಿಸಲಾಗುತ್ತೆ ಆ ವಾಹನವನ್ನ ಜಪ್ತಿ ಮಾಡಲಾಗುತ್ತೆ. ತದನಂತರ ಬಹಿರಂಗ ಹರಾಜು ಹಾಕಲಾಗುತ್ತೆ. ಈ ರೀತಿಯಾಗಿ ಕಾರ್ಯಾಚರಣೆ ಸಾಗುತ್ತೆ. ಇವತ್ತಿಂದ ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು. ಸೊ ಒಟ್ಟಾರೆ ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಮಾತ್ರ ಅಲ್ಲ, ಈ ಒಂದು ಕಾರ್ಯಾಚರಣೆಯಿಂದಲೂ ಕೂಡ ಸಂಚಾರ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ, ಪಾದಾಚಾರಿ ಓಡಾಟಕ್ಕೂ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.